ರಾಮು ಒಂದು ಗ್ಲಾಸ್ ನೀರು ತಗೊಂಬರ್ರಿ. ಇವನೇ ಸರ್ ಇವನು ಹೊಟ್ಟೆಗೆ ಏನು ತಿಂದ ಸರ್? ಎಷ್ಟು ಹೊಡೆದ್ರು ಒಂದನಿ ಕಣ್ಣಲ್ಲಿ ನೀರು ಬರಲಿಲ್ವಲ್ಲ ಸರ್? ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಇಷ್ಟು ಚೆನ್ನಾಗಿ ಬಾಡಿ ಮಸಾಜ್ ಮಾಡಕ್ ಬರುತ್ತೆ ನಿಮ್ಗೆ ಅಂತ ಗೊತ್ತೇ ಇರಲಿಲ್ಲ ನನಗೆ. ಏಯ್, ಇಷ್ಟೊಂದು ಹೊಡೆದ್ರು ಜೋಕ್ ಮಾಡ್ತೀಯಲ್ಲ? ಇದೊಳ್ಳೆ ಕತೆ. ಸತ್ಯನೇ ಹೇಳ್ತಾ ಇದ್ದೀನಿ ನಾನು. ನನ್ನ ಲೆವೆಲ್ಗೆ ನಾನು ಬಾಡಿ ಮಸಾಜ್ ಮಾಡಿಸ್ಕೊಡೋದಿಕ್ಕೆ ಥೈಲ್ಯಾಂಡ್ಗೆ ಹೋಗ್ತಾ ಇದ್ದೆ. ಆದ್ರೆ ನಿಮ್ಮ ತಾಯಣೆಗೂ ಇಷ್ಟು ಚೆನ್ನಾಗಿ ಬಾಡಿ ಮಸಾಜ್ ಯಾರೋ ಮಾಡ. ಥ್ಯಾಂಕ್ ಯು. ಏಯ್, ಈ ತಲೆಲ್ಟೆ ಮಾತು ಸಾಕು. ಹೊಟ್ಟೆಗೆ ಏನು ತಿಂತಿ ಹೇಳೋ? ಓ, ಅದು ಅವರವರ ತಾಕತ್ತಿನ ಅನುಸಾರವಾಗಿರುತ್ತೆ. ನಿಮ್ಮ ತಾಕತ್ತಿಗೆ ಒಂದು ಬಿರಿಯಾನಿ, ಒಂದು ಪ್ಯಾಕ್ ಸಿಗರೇಟ್ ತರ್ಸಕ್ಕಾಗತ್ತಾ? ನಿನಗೆ ಬಿರಿಯಾನಿ ಮೇಲೆ ಕೇಳು. ಏ ರಾಮು, ಕಾಕ ಹೋಟ್ಲಿಗೆ ಹೋಗಿ ಒಂದು ಪ್ಲೇಟ್ ಕುಷ್ಕ ತಗೊಂಬಂದ್ರಿ. ಈ ನನ್ನ ಮಗನಿಗೆ ಅದೇ ಜಾಸ್ತಿ. ಕುಷ್ಕ ತರ್ಸಲಿಕ್ಕೆ ಅಷ್ಟೊಂದು ಬಿಲ್ಡಪ್ ಕೊಟ್ಟು ಏನು ಬೇಕು ಅಂತ ಯಾಕೋ ಕೇಳ್ತಿದ್ರು. ಮಸಾಜ್ ಜಾಸ್ತಿ ಆಗಿದೆ, ನಾವು ಹಂಗೆ ತಾಚಿ ಮಾಡಿರ್ತೀವಿ. ಕುಷ್ಕ ಬಂದ್ಮೇಲೆ ಎಬ್ಸಿ. ಗುಡ್ ನೈಟ್. ಯಾರೇ ಕೂಗಾಡಲಿ, ಊರೇ ಓಡಾಡಲಿ, ಜೇಡಿ ನಿನಗೆ ಸಾಟಿ ಇಲ್ಲ. ಇನ್ಸ್ಪೆಕ್ಟರ್ ಬರಲಿ, ಪಿಸಿನೇ ಬರಲಿ, ಅಳುಕದೆ ಮುಂದೆ ಸಾಗುವೆ. ಅರೆ ಬುಯ್, ಅರೆ ಬುಯ್, ಅರೆ ಬುಯ್, ಅರೆ ಬುಯ್. ಇಲ್ಲಿ ಕೂತ್ಕೋ, ಇಲ್ಲಿ ಕೂತ್ಕೋ. ಒಳ್ಳೇದಾಗಲಿ. ಭಾಗ್ಯಕ್ಕ, ತುಂಬ ಥ್ಯಾಂಕ್ಸ್. ನಿಮ್ಮ ಆಶೀರ್ವಾದದಿಂದ ನಮ್ಮ ಅಪ್ಪಿಗೂ ಆದಷ್ಟು ಬೇಗ ಒಂದು ಮಗು ಆಗ್ಬಿಟ್ರೆ ನಮಗೆಲ್ಲ ಒಂದು ಸಂತೋಷ ಆಗತ್ತೆ. ಖಂಡಿತ ಆಗತ್ತೆ. ಆ ಭಗವಂತನಲ್ಲಿ ನಂಬಿಕೆ ಇಟ್ಕೊಳ್ಳಿ. ಅಪ್ಪಿ, ಮನಸ್ಸು ಚಿಕ್ಕದು ಮಾಡ್ಕೋಬೇಡ. ನಿಮ್ಮ ಅಕ್ಕ ಭೂಮಿದ್ ನೆನಪಿಸ್ಕೊ. ಡಾಕ್ಟ್ರು ಹೋಪ್ಸ್ ಬಿಟ್ಬಿಟ್ಟಿದ್ರು, ಆದರೆ ಎಂಥ ಮಿರಾಕಲ್ ಆಯ್ತು ಅಂತ. ದೇವರಲ್ಲಿ ನಂಬಿಕೆ ಇಡು, ದೊಡ್ಡವರ ಆಶೀರ್ವಾದದ ಮೇಲೆ ನಂಬಿಕೆ ಇಡು. ನಿಂಗೂ ಆದಷ್ಟು ಬೇಗ ಒಂದು ಪುಟ್ಟ ಪಾಪು ಆಗತ್ತೆ. ಓಕೆನಾ? ಶಾಕುಂತಲಾ, ನೀನು ಬೇಜಾರು ಮಾಡ್ಕೋಬೇಡ. ಒಳ್ಳೇದಾಗತ್ತೆ, ವಂಶ ಬೆಳೆಯುತ್ತೆ. ನೀವು ಹೇಳೋದು ನಿಜಾನೇ? ಮೇಡಮ್ ತಗೊಳ್ಳಿ. ಏನಿದು? ಗೌತಮ್ ಅವರೇ, ನಾನು ಪೂಜೆಗೋಸ್ಕರ ಬಂದಿದ್ದೀನಿ. ವ್ಯವಹಾರದ ವಿಷಯ ಆಮೇಲೆ ಇರಲಿ, ಇವಾಗ ಬೇಡ. ಓಕೆ? ಪರವಾಗಿಲ್ಲ ಮೇಡಮ್. ಸಂಬಂಧ ಎಷ್ಟೇ ಗಟ್ಟಿಯಾಗಿರ್ಬೋದು, ಆದರೆ ವ್ಯವಹಾರದಲ್ಲಿ ತಯಾರಾಗಿರ್ಬೇಕು. ಸಂಬಂಧ ಬೇರೆ, ವ್ಯವಹಾರ ಬೇರೆ. ಎರಡು ಮಿಕ್ಸ್ ಆದರೆ ಕಷ್ಟ ಆಗುತ್ತೆ, ಪೆಟ್ಟು ಬೀಳುತ್ತೆ. ನೀವೇ ಹೇಳಿದ್ದು, ದಯವಿಟ್ಟು ತಗೊಳ್ಳಿ. ಹೇಳುವಾಗ ಸಂದರ್ಭ ಬೇರೆ ಇತ್ತು, ಇವಾಗಿನ ಸಂದರ್ಭ ಬೇರೆ. ನೋಡಿ, ನಾನು ನಿಮ್ಮನ್ನ ಬರೀ ಒಬ್ಬ ವ್ಯಕ್ತಿಯಾಗಿ ನೋಡ್ತಾ ಇಲ್ಲ, ಒಂದು ಸಂಸ್ಥಾನವಾಗಿ ನೋಡ್ತಾ ಇದ್ದೀನಿ. ನಿಮ್ ಬಗ್ಗೆ ಬಹಳ ಗೌರವ ಇಟ್ಕೊಂಡಿದ್ದೀನಿ, ಅಭಿಮಾನನೂ ಇಟ್ಕೊಂಡಿದ್ದೀನಿ. ಯಾರು ಸಂಬಂಧಕ್ಕೆ ಬೆಲೆ ಕೊಡ್ತಾರೋ ಅಂಥವ್ರು ಯಾವತ್ತೂ ಮೋಸ ಮಾಡೋದಿಲ್ಲ ಅನ್ನೋದು ನನ್ನ ಗಟ್ಟಿ ನಂಬಿಕೆ, ನನ್ನ ಅನುಭವ ಕೂಡ. ಆದ್ರಿಂದ ದಯವಿಟ್ಟು ಇವತ್ತು ವ್ಯವಹಾರದ ವಿಷಯ ಬೇಡ, ಪ್ಲೀಸ್.
ಸರಿ ಮೇಡಮ್, ನಿಮಗೆ ಹೇಗೆ ಕಂಫರ್ಟಬಲ್ಲೋ ಹಾಗೆ ಮಾಡಿ, ನಾನು ಇನ್ನೇನು ಹೇಳಲ್ಲ. ಸರಿ, ಮಾತಾಡ್ತಾ ಇರಿ ಮೇಡಮ್, ಬಂದೆ. ಭೂಮಿಕಾ ಬಾಮ್ಮ ಇಲ್ಲಿ ಕೂತ್ಕೋ. ಹೋಮ್ ಮೇಕಿಂಗು ಇಷ್ಟನಾ ನಿನಗೆ? ಅಮ್ಮಮ್ಮ ಎಲ್ಲಿ? ಕೆಳಗಿರ್ಬೇಕಲ್ವಾ? ಅಲ್ಲಿಲ್ಲ ಮಮ್ಮಿ. ನೋಡು ಆಚೆ ಎಲ್ಲ ಇರ್ತಾರೆ. ಇರು ಇರು ಇರು. ಏನ್ ನಿನ್ನ ಹೆಸರು? ಹೆಸ್ರಾ? ನನ್ನ ಹೆಸರು ಅಪ್ಪು. ಅಪ್ಪು ಪೆಟ್ ನೇಮು. ನಿಜವಾದ ಹೆಸರೇನು? ಆಕಾಶ್ ದಿವಾನ್. ಓ, ನಿನ್ನ ಹೆಸರು ನನಗೆ ಗೊತ್ತು, ಮಿಂಚು ಅಲ್ವಾ? ಅಲ್ಲ, ನನ್ ಮಿಂಚು ದಿವಾನ್. ಆಕಾಶದಲ್ಲಿ ಮಿಂಚು ಬರೋದು ಅಲ್ವಾ? ಏನ್ ಓದ್ತಾ ಇದ್ದೀರಾ? ಯಾವ ಸ್ಕೂಲು? ನಾವ ಒಂದೇ ಕ್ಲಾಸು, 3rd ಸ್ಟ್ಯಾಂಡರ್ಡ್. ಹಾ, ಜ್ಞಾನಸಿರಿ ಇಂಟರ್ನ್ಯಾಷನಲ್ ಸ್ಕೂಲ್. ಆ ಸ್ಕೂಲ್ ನಮ್ಮ ಪಪ್ಪ ಅಮ್ಮನೇ ನಡೆಸ್ತಾ ಇರೋದು. ನಿಮ್ಮಿಬ್ರಲ್ಲಿ ಯಾರು ದೊಡ್ಡವರು? ನಾನೇ. ನಾನ್ ಅಕ್ಕ, ಇವ್ನ್ ತಮ್ಮ. ಯಾಕಂತ ಹೇಳಿ? ಯಾಕೆ? ಇವಾಗ ನನ್ಗಿಂತ ಸ್ವಲ್ಪ ಕುಳ್ಳಕ್ಕಿದ್ದಾನಲ್ಲ, ಅದಕ್ಕೆ. ಎಷ್ಟು ಕ್ಯೂಟ್ ಆಗಿದ್ದೀರಾ, ಎಷ್ಟು ಚುರುಕಾಗಿ ಮಾತಾಡ್ತೀರಾ. ನಿಮ್ಮಿಬ್ರನ್ನು ಭೇಟಿ ಮಾಡಿದ್ದು ನಂಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ನಮಗೂ ಅಷ್ಟೇ. ಸರಿ, ನಾವು ಅಮ್ಮಮ್ಮನ ಜೊತೆ ಇರ್ತೀವಿ. ಬಾಯ್ ಬಾಯ್. ಬಾಯ್. ಹುಷಾರು.